ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಕನ್ನಡ ಚಿತ್ರರಂಗದಲ್ಲಿ ಅವರು ಅತಿ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಮತ್ತು ಜಾನಕಿ ಅವ್ರಿಗೂ ನಮ್ಮ ಮೈಸೂರು ಜಿಲ್ಲೆಗೂ ಬಹಳಷ್ಟು ನಂಟಿತ್ತು. ಅವರು ಮೊದಲನೇ ಬಾರಿ ಸಾರ್ವಜನಿಕವಾಗಿ ಸಂಗೀತ ಕಾರ್ಯಕ್ರಮ ಕೊಟ್ಟಿದ್ದು ಮತ್ತು ತಮ್ಮ ಜೀವನದ ಕೊನೆ ಸಂಗೀತ ಕಾರ್ಯಕ್ರಮ ಸಾರ್ವಜನಿಕವಾಗಿ ಕೊಟ್ಟಿದ್ದು ಅಂತಂತಂದರೆ ಅದು ಮೈಸೂರಿನಲ್ಲಿ. ಮತ್ತು ತಮ್ಮ ಅಂತ್ಯ ಜೀವನದ ಕೊನೆ ಕಾಲಘಟ್ಟದಲ್ಲಿ ಮೈಸೂರಿನಲ್ಲೇ ಅವರು ಜೀವನನ ಕಳಿಬೇಕು ಅಂತೇಳಿ ಬಯಸಿದ್ರು. ಮೈಸೂರಿನಲ್ಲೇ ಉಳ್ಕೊಂಡಿದ್ರು ಕೂಡ. ನಂತರ ತಮ್ಮ ಅಂತ್ಯ ಸಂಸ್ಕಾರ ಕೂಡ ಮೈಸೂರಿನಲ್ಲೇ ಆಗಬೇಕು ಅಂತ ಹೇಳಿ ಅವರು ಬಯಕೆನ ಹೊಂದಿದ್ರು. ಅದರಂತೆ ನಮ್ಮ ಸರ್ಕಾರ ಕೂಡ ಅವರಿಗೆ ಸಕಲ ಗೌರವಗಳೊಂದಿಗೆ ಮೈಸೂರಿನಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ರು. 80 ಮತ್ತು 90ರ ದಶಕದಲ್ಲಿ ಹುಟ್ಟಿ ಬೆಳೆದಂಥ ನಮ್ಮೆಲ್ಲರಿಗೂ ಕೂಡ ಅವರ ಧ್ವನಿಯನ್ನ ಮರೆಯೋದಕ್ಕೆ ಆಗೋದೇ ಇಲ್ಲ. ಚಿತ್ರಸಂಗೀತ ಅಂತಂದ್ರೆ ಜಾನಕಿ ಅಂತ ಹೇಳಿ ನಾವೆಲ್ಲ ಭಾವಿಸಿದ್ವಿ. ಮತ್ತೆ ಜಾನಕಿ ಅವರು ಯಾವುದೇ ಸಂಗೀತ ಪ್ರಕಾರಗಳಿದ್ರು ಕೂಡ ಅದನ್ನ ಸುಲಭವಾಗಿ ಹಾಡ್ತಾ ಇದ್ರು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾವನೆಗಳನ್ನ ಹಾಡಿನ ಮೂಲಕ ಬಹಳ ಸುಲಲಿತವಾಗಿ ಸಮರ್ಥವಾಗಿ ವ್ಯಕ್ತಪಡಿಸಿದ್ರು. ಹಾಗಾಗಿ ಎಕ್ಸ್ಪ್ರೆಷನ್ ಕ್ವೀನ್ ಅಂತ ಕೂಡ ಕರಿತಿದ್ರು. ಸೊ ಜಾನಕಿ ಅಂತ ಒಬ್ಬ ಖ್ಯಾತ ಹಿನ್ನೆಲೆ ಗಾಯಕಿಯನ್ನ ಕಳ್ಕೊಂಡು ಇವತ್ತು ಚಿತ್ರರಂಗ ಮತ್ತೆ ಕಲಾಕ್ಷೇತ್ರ ಬಡವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ಮತ್ತೋರ್ವ ಶ್ರೇಷ್ಠ ಮಹಿಳೆ ಅಂದ್ರೆ ಚೆನ್ನಮ್ಮ ಅವರು. ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಅವರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮತ್ತು ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಎಚ್ ಡಿ ದೇವೇಗೌಡರ ಧರ್ಮಪತ್ನಿಯಾಗಿದ್ದರು. ಅವ್ರ ಮನೆಗೆ ಹೋಗ್ತಿದ್ದಂತಹ ಎಲ್ಲ ಸಾರ್ವಜನಿಕರು, ಪಕ್ಷದ ಕಾರ್ಯಕರ್ತರು, ರಾಜಕೀಯ ನಾಯಕರುಗಳು ಎಲ್ಲರೂ ಕೂಡ ಅವರ ಅತಿಥಿ ಸತ್ಕಾರನ, ಅವ್ರು ಮಾಡ್ತಿದ್ದಂಥ ಉಪಚಾರನ ಬಹಳ ಹೊಗಳಿಕೆಯಿಂದ ಮಾತುಗಳಿಂದ ಆಡ್ತಾ ಇದ್ರು. ಮತ್ತೆ ಅವ್ರ ಪತಿಯವರು ಪ್ರಧಾನಮಂತ್ರಿಗಳಾದರೂ ಕೂಡ ತಮ್ಮ ಸರಳ ಜೀವನ ಶೈಲಿನ ಬಿಡದೆ ತಾವು ಮೊದಲು ಹೇಗಿದ್ರು ಹಾಗೆ ನಡ್ಕೊಳ್ತಾ ಇದ್ರು. ಹಾಗಾಗಿ ಹಲವಾರು ರಾಜಕಾರಣಿಗಳ ಕುಟುಂಬಗಳಿಗೆ ಅವರು ಮಾದರಿಯಾಗಿ ಬದುಕಿದ್ದಾರೆ. ಅಂಥವ್ರು ಕೂಡ ನಮ್ಮನ್ನಾಗಲಿದ್ದಾರೆ. ಅವರ ಆತ್ಮಕ್ಕೆ ನಾನು ಶಾಂತಿ ಕೋರ್ತಾ ಇದ್ದೇನೆ. ಮತ್ತೆ ಡಾಕ್ಟರ್ SR ರಾಮಸ್ವಾಮಿ ಪತ್ರಕರ್ತರು ಹಾಗೂ ಪರಿಸರವಾದಿಗಳು. ಇವರು ಸುಧಾವಾರ ಪತ್ರಿಕೆಯ ಮುಖ್ಯ ಉಪಸಂಪಾದಕರಾಗಿ ಮತ್ತು ಉತ್ಥಾನ ಮಾಸಿಕ ಗೌರವದ ಪ್ರಧಾನ ಸಂಪಾದಕರಾಗಿದ್ದರು. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ 55 ಪುಸ್ತಕಗಳು ಹಾಗೂ 1000ಕ್ಕೂ ಹೆಚ್ಚು ಲೇಖನಗಳನ್ನ ಬರೆದಿದ್ದಾರೆ. ಕೆನರಾ ಬ್ಯಾಂಕ್ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಹಲವಾರು ಪ್ರಶಸ್ತಿಗಳು ಹೀಗೆ ಅವರು ಭಾಜನರಾಗಿದ್ದಾರೆ. ಮತ್ತೋರ್ವ ನಮ್ಮ ಭಾರತದ ಖ್ಯಾತ ಹಿನ್ನೆಲೆ ಗಾಯಕಿ ಅಂತಂದ್ರೆ ಆಶಾ ಭೋನ್ಸ್ಲೆ ಅವರು ಕೂಡ ಎಸ್ ಜಾನಕಿ ಅವರಂತೆ ಎಲ್ಲಾ ಸಂಗೀತ ಪ್ರಕಾರಗಳನ್ನ ಬಹಳ ಸುಲಭವಾಗಿ ಸುಲಲಿತವಾಗಿ ಹಾಡ್ತಾ ಇದ್ರು. ಮತ್ತೆ ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ ಅವರು ಕೂಡ ಹಾಡುಗಳನ್ನ ಹಾಡಿದ್ದಾರೆ. ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 7 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೂ ಕೂಡ ಅವರು ಪಾತ್ರರಾಗಿದ್ದರು. ಅವರ ಒಂದು ನಿಧನದಿಂದಾಗಿ ಕಲಾಕ್ಷೇತ್ರಕ್ಕೆ ದೊಡ್ಡ ನಷ್ಟ ಆಗಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಮತ್ತೆ ರಾಮಚಂದ್ರ ಬೈಕಂಪಾಡಿ ಇವರು ಸಾಹಿತಿಗಳು, ಕಲಾವಿದರು ಮತ್ತು ಮೀನುಗಾರರ ಮುಖಂಡರು. ಇವರು ರಂಗಭೂಮಿ ಹಾಗೂ ಸಿನಿಮಾ ಕಲಾವಿದರು ಕೂಡ ಆಗಿದ್ರು, ಮೀನುಗಾರರ ಮುಖಂಡರುಗಳು ಕೂಡ ಆಗಿದ್ರು, ರಾಜಕಾರಣಿಗಳು ಕೂಡ ಆಗಿದ್ರು. ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ತುಳು ಸಾಹಿತ್ಯ ಅಕಾಡೆಮಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಡಾಕ್ಟರ್ ಗಿರೀಶ್ ಭಾರದ್ವಾಜ್ ತೂಗು ಸೇತುವೆಗಳ ಸರದಾರ ಅಂತ ಹೇಳಿ ಹೆಸರು ಪಡೆದವರು. ನಮ್ಮ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಹಳ್ಳಿಗಳಿಗೆ ಸಂಪರ್ಕಗಳು ಇರುವುದಿಲ್ಲ. ಯಾಕೆಂತಂದ್ರೆ ಬಹಳಷ್ಟು ಕಾಡಿನ ದಾರಿ ಇರುತ್ತೆ, ಮತ್ತೆ ಹೊಳೆ ತೊರೆಗಳಿರುತ್ತೆ. ಸೊ ಹಾಗಾಗಿ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸಬೇಕು ಅಂತ ಹೇಳಿ ಇವರು ತೂಗು ಸೇತುವೆಗಳನ್ನ ನಿರ್ಮಾಣ ಮಾಡ್ತಿದ್ರು. ಸುಮಾರು 145ಕ್ಕೂ ಹೆಚ್ಚು ತೂಗು ಸೇತುವೆಗಳನ್ನ ವಿನ್ಯಾಸ ಮಾಡಿದ್ದಾರೆ. ಸೊ ಹಾಗಾಗಿ ತೂಗು ಸೇತುವೆಗಳ ಸರದಾರ ಅಂತ ಹೆಸರು ಪಡೆದಿದ್ರು. ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಮತ್ತೆ ರಾಜ್ಯ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಮತ್ತೆ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರ್ ಕೂಡ ಪಡೆದಿದ್ರು. ಇವರ ಆತ್ಮಕ್ಕೂ ನಾನು ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕರ್ನಾಟಕದ ಮತ್ತೊಬ್ಬ ಹಿರಿಯ ಲೇಖಕಿ ಅಂತಂದ್ರೆ CN ಮುಕ್ತಾರ್ ಅವರು. ಇವರು ಶಿಕ್ಷಕಿಯರೂ ಆಗಿದ್ದರು ಮತ್ತೆ ಸಾಹಿತಿಗಳು ಕೂಡ ಆಗಿದ್ದರು. 75ಕ್ಕೂ ಅಧಿಕ ಕಾದಂಬರಿಗಳು ಹಾಗೂ 15ಕ್ಕೂ ಅಧಿಕ ಕಥಾ ಸಂಕಲನಗಳನ್ನ ಇವರು ಬರೆದಿದ್ದಾರೆ, ಪ್ರಕಟ ಮಾಡಿಸಿದ್ದಾರೆ. ಮತ್ತೆ ಆರ್ಯಭಟ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ, ತ್ರಿವೇಣಿ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಇವರ ಒಂದು ನಿಧನದಿಂದಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ದೊಡ್ಡ ನಷ್ಟ ಆಗಿದೆ. ಅವರ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮತ್ತೋರ್ವ ಹಿರಿಯರು ಅಂತಂದ್ರೆ ಪ್ರೊಫೆಸರ್ EV ನರಸಿಂಹಮೂರ್ತಿ. ಇವರು ಪುರಾತತ್ವ ಶಾಸ್ತ್ರಜ್ಞರು ಹಾಗೂ ನಾಣ್ಯ ಶಾಸ್ತ್ರಜ್ಞರಾಗಿದ್ದರು. ಇವರು ಕರ್ನಾಟಕ ಹಾಗೂ ಭಾರತದ ಇತಿಹಾಸ, ನಾಣ್ಯಶಾಸ್ತ್ರ ಕುರಿತು ಹಲವು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ನಾಣ್ಯಶಾಸ್ತ್ರ, ಸೊಸೈಟಿ ಆಫ್ ಇಂಡಿಯಾದ ಬೆಳ್ಳಿ ಪದಕ, ರಾಷ್ಟ್ರಕವಿ ಗೋವಿಂದ ಪೈ ಪ್ರಶಸ್ತಿ, ಪುರಾತತ್ವ ರತ್ನ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಇವರು ಪಡೆದಿದ್ದಾರೆ. ಇವರ ಒಂದು ನಿಧನದಿಂದಾಗಿ ರಾಷ್ಟ್ರಕ್ಕೆ ಒಬ್ಬ ನಾಣ್ಯ ತಜ್ಞರನ್ನ ನಾವು ಕಳ್ಕೊಂಡಂಗಾಗಿದೆ. ಹಾಗಾಗಿ ಇವರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ.